ಸ್ನೇಹಿತರೆ ನಮಸ್ಕಾರ. ನೀವೆಲ್ಲರೂ ಭಾಗ್ಯಲಕ್ಷ್ಮಿ ಯೋಜನೆಯ ಬಗ್ಗೆ ಕೇಳಿರ್ತೀರಾ. ಅದರ ಒಂದು ವಿಚಾರಗಳನ್ನ ಕೂಡ ತಿಳ್ಕೊಂಡಿರ್ತೀರಾ. ಕೆಲವೊಂದಷ್ಟು ಜನ ಅರ್ಹ ಫಲಾನುಭವಿಗಳು ಕೂಡ ಆಗಿರ್ತೀರಾ. ಆದ್ರೆ ಇವತ್ತು ನಾನ್ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಮಗುವಿನ ಸಂಬಂಧಪಟ್ಟ ಯೋಜನೆಯಲ್ಲ, ಬದಲಿಗೆ ತಾಯಿಯಾದವರಿಗೆ ಸಂಬಂಧಪಟ್ಟಂತಹ ಯೋಜನೆ. ಅದೇ ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆ. ಹಾಗಾದ್ರೆ ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಯ ಅಡಿ ಸಿಗ್ತಕ್ಕಂತ 50,000 ರೂಪಾಯಿಯನ್ನ ಪಡ್ಕೊಳ್ಳೋದು ಹೇಗೆ, ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬೇಕು, ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು, ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಏನು, ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಯ ಸಂಪೂರ್ಣ ವಿವರವನ್ನ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾನ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ಸ್ ಉಚಿತವಾಗಿ ನಿಮ್ಮ ಮೊಬೈಲ್ ಅನ್ನ ತಲುಪುತ್ತೆ. ಸೊ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಅರ್ಹ ಫಲಾನುಭವಿಗಳಿಗೆ 50,000ವರೆಗೂ ಕೂಡ ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಯ ಅಡಿಯಲ್ಲಿ ಸಹಾಯಧನ ಸಿಗುತ್ತೆ. ಹೌದು, ಕನಿಷ್ಠ ಪಕ್ಷ 30,000ದಿಂದ ಹಿಡಿದು 50,000ವರೆಗೂ ಕೂಡ ಈ ಒಂದು ಯೋಜನೆಯ ಅಡಿಯಲ್ಲಿ ತಾಯಂದಿರು ಇದರ ಲಾಭವನ್ನ ಪಡೆದುಕೊಳ್ಳಬಹುದು. ಹೌದು, ಕಟ್ಟಡ ಹಾಗೆ ಅಂದ್ರೆ ಕರ್ನಾಟಕ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಏನಿದೆಯಲ್ಲ, ಈ ಒಂದು ಮಂಡಳಿಯಲ್ಲಿ ನೋಂದಾಯಿತರಾಗಿರ್ತಕ್ಕಂಥ ಮಹಿಳಾ ಕಾರ್ಮಿಕರಿಗೆ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ. ಸೊ 2022ರಲ್ಲಿ ಈ ಒಂದು ಯೋಜನೆಗೆ ತಿದ್ದುಪಡಿಯನ್ನ ತಂದಿದ್ದು, ಮಹಿಳಾ ಕಾರ್ಮಿಕರ ಹೆಣ್ಣು ಅಥವಾ ಗಂಡು ಮಗುವಿನ ಜನನಕ್ಕೆ ಈ ಒಂದು ಸಹಾಯಧನವನ್ನ ಕೊಡ್ಲಾಗತ್ತೆ. ಕೇವಲ ಹೆಣ್ಮಗು ಆದ್ರೆ ಮಾತ್ರ ಈ ಒಂದು ಸಹಾಯಧನವನ್ನ ಕೊಡ್ತಾರೆ ಅಂತ ಏನಿಲ್ಲ, ಗಂಡು ಮಗು ಆದ್ರೂ ಕೂಡ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದು. ಸೊ ಈ ಯೋಜನೆಯಡಿ 20,000, 30,000 ಜೊತೆಗೆ 50,000ವರೆಗೂ ಕೂಡ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದು. ಹೆಣ್ಮಗು ಜನಿಸ್ತು ಅಂದ್ರೆ 30,000, ಗಂಡು ಮಗು ಜನಿಸಿದ್ರೆ 20,000, ಹೀಗೆ ಧನ ಸಹಾಯವನ್ನ ಬಾಂಡ್ ರೂಪದಲ್ಲಿ ಸರ್ಕಾರ ನೀಡುತ್ತೆ. ಸೊ ಅರ್ಹ ಮಹಿಳಾ ಕಾರ್ಮಿಕರು ಗರಿಷ್ಠ ಅಂತ ಹೇಳಿದ್ರೆ 50,000ವರೆಗೂ ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. 2 ಜೀವಂತ ಮಕ್ಕಳಿರ್ತಕ್ಕಂಥ ತಾಯಿಗೆ ಈ ಒಂದು ಯೋಜನೆಯ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ. ಒಂದು ವೇಳೆ ನೋಂದಾಯಿತ ಕಾರ್ಮಿಕರಿಗೆ 2 ಮಕ್ಕಳಿದ್ರೆ ಆ ಒಂದು 3ನೇ ಮಗು ಏನಿರುತ್ತಲ್ಲ, ಆ 3ನೇ ಮಗುವಿಗೆ ಈ ಯೋಜನೆಯ ಲಾಭ ಸಿಗೋದಿಲ್ಲ. ಬದಲಿಗೆ ಮೊದಲನೇ 2 ಮಕ್ಕಳು ಏನಿರ್ತಾರಲ್ಲ, ಆ 2 ಮಕ್ಕಳು ಹುಟ್ಟದಂತಹ ಸಂದರ್ಭದಲ್ಲಿ ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಳಬಹುದು. ಸೊ ಜನನ ಮತ್ತು ಮರಣದ ನೋಂದಣಾಧಿಕಾರಿಯಿಂದ ಜನನ ಪ್ರಮಾಣ ಪತ್ರವನ್ನ, ಜೊತೆಗೆ ಸರ್ಕಾರಿ ಆಸ್ಪತ್ರೆ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಅಂಗೀಕೃತ ಆಸ್ಪತ್ರೆಯಲ್ಲಿ ದಾಖಲಾಗಿ ಆ ಸಂಸ್ಥೆಯ ಮುಖ್ಯಸ್ಥರಿಂದ ನೀವು ಸಹಿಯನ್ನ ಪಡೆದುಕೊಂಡ ನಂತರ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆ ಯೋಜನೆಯ ಫಲಾನುಭವಿಗಳು 18 ವರ್ಷ ತುಂಬಿರತಕ್ಕಂಥವರಾಗಿರ್ಬೇಕು. ಜೊತೆಗೆ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸುವ ಹಿಂದಿನ 12 ತಿಂಗಳಲ್ಲಿ ಕನಿಷ್ಠ 90 ದಿನಗಳ ಕಾಲ ಕೆಲಸವನ್ನ ಮಾಡಿರಬೇಕಾಗತ್ತೆ. ಜೊತೆಗೆ ಈ ಒಂದು ಸೌಲಭ್ಯ 2 ಹೆರಿಗೆಗಳಿಗೆ ಮಾತ್ರ ಅನ್ನೋದನ್ನ ಮರಿಬೇಡಿ. ಸೊ ನೀವು ಸೇವಾ ಸಿಂಧು karnataka.government.in ಈ ಒಂದು ಪೋರ್ಟಲ್ಗೆ ಭೇಟಿಯನ್ನ ನೀಡಿ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು, ಅಥವಾ ನಿಮ್ಮ ಹತ್ತಿರದ ಕಾರ್ಮಿಕ ಕಲ್ಯಾಣ ಇಲಾಖೆಗೂ ಕೂಡ ಭೇಟಿಯನ್ನ ಕೊಟ್ಟು ಈ ಒಂದು ಯೋಜನೆಯ ಬಗ್ಗೆ ಇನ್ನೊಂದಷ್ಟು ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡು ಕೂಡ ಈ ಯೋಜನೆಗೆ ಅರ್ಜಿಯನ್ನ ನೀವು ಸಲ್ಲಿಸಬಹುದು. ಇದನ್ನ ಹೆರಿಗೆ ಸಹಾಯಧನ ಎಂಬ ಸೇವೆಯನ್ನ ಹುಡುಕಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಅರ್ಹ ಮೊದಲ 2 ಮಗುವಿನ ತಾಯಿ ಯಾರಿರ್ತಾರೆ, ಆ ಮಗು ಜನಿಸಿದ 6 ತಿಂಗಳೊಳಗಡೆ ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಳಬಹುದು. ಸೊ ಈ ಒಂದು ಯೋಜನೆಯ ಬಗ್ಗೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.